ಸಾಮಾಜಿಕ ಜಾಲತಾಣಗಳಲ್ಲಿ ಕಂಡವರ ಮನೆ ಹೆಣ್ಣು ಮಕ್ಕಳ ಪೀಡನೆಯನ್ನು ನಿಲ್ಲಿಸಿ. ಮಾಸ್ತಪ್ಪ ನಾಯ್ಕ್ ಅವರ ಈ ಹೆಣ್ಣು ಪೀಡಕ ಕುಕೃತ್ಯ ಮುಂದುವರಿದಲ್ಲಿ ನಾವು ಮಹಿಳೆಯರೇ ಬೀದಿಗಿಳಿದು ಪಾಠ ಕಲಿಸುತ್ತೇವೆ. ಸಚಿವರ ವಿರುದ್ಧ ಸುಳ್ಳು ಅಪಪ್ರಚಾರ ಮಾಡುತ್ತಿರುವ ಮಾಸ್ತಪ್ಪ ನಾಯ್ಕ್ ವಿರುದ್ಧ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ನಯನಾ ನಾಯ್ಕ್ ಆಕ್ರೋಶ, ಕಟು ಟೀಕೆ. ಸಚಿವರು ಹಾಗೂ ಸಚಿವರ ಮನೆ ಹೆಣ್ಣು ಮಕ್ಕಳ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಅಪಪ್ರಚಾರ ನಡೆಸುವುದು ತಕ್ಷಣವೇ ನಿಲ್ಲಿಸಬೇಕು ಎಂದು ಕಾಂಗ್ರೆಸ್ ಮುಖಂಡರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೈಲೂರಿನ ಮಾಸ್ತಪ್ಪ ನಾಯ್ಕ್ ಸಾಮಾಜಿಕ ಜಾಲತಾಣಗಳ ಮೂಲಕ ಸಚಿವರ ಹಾಗೂ ಸಚಿವರ ಮನೆ ಹೆಣ್ಣು ಮಕ್ಕಳ ತೇಜೋವಧೆಗೆ ಮುಂದಾಗುತ್ತಿರುವುದು ಖಂಡನೀಯ ಎಂದು ಕಾಂಗ್ರೆಸ್ ನಾಯಕರು ಆರೋಪಿಸಿದ್ದಾರೆ. ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಂಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ನಾಯ್ಕ್, ಕರಾವಳಿ ಉತ್ಸವದ ವೇದಿಕೆಯಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹೊನ್ನಾವರದ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯ ಕುರಿತ ಪ್ರಸ್ತಾಪವನ್ನೇ ಮಾಡಿಲ್ಲ ಎಂದು ಸಚಿವರು ಗುರುಗಳ ಸಮ್ಮುಖದಲ್ಲೇ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದರು. ಆದರೆ ಈ ಸ್ವಯಂ ಘೋಷಿತ ನಾಯಕ ಮಾಸ್ತಪ್ ನಾಯ್ಕ್ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತೆ ನಾಲಿಗೆ ಹರಿಬಿಟ್ಟು ಸುಳ್ಳು ಅಪಪ್ರಚಾರ ನಡೆಸುತ್ತಿರುವುದು ತುಂಬ ಖಂಡನೀಯ ಎಂದು ಹೇಳಿದರು. ಇತ್ತೀಚೆಗೆ ಹೊನ್ನಾವರದಲ್ಲಿ ನಡೆದ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯ ವಿರುದ್ಧ ಸಭೆಯಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಲು ಪ್ರತಿಭಟನೆ ನಡೆಸಲಾಗಿತ್ತು. ಆದರೆ ಆ ಸಭೆಯ ದಿಕ್ಕನ್ನೇ ತಪ್ಪಿಸಲು ಮಾಸ್ತಪ್ಪ ನಾಯ್ಕ್ ತಮ್ಮ ಸುಳ್ಳು ಹೇಳುವ ಚಾಳಿಯನ್ನು ಮುಂದುವರಿಸಿದ್ದಾರೆ ಎಂದು ಅವರು ಆರೋಪಿಸಿದರು. ಸಾಮಾಜಿಕ ಜಾಲತಾಣಗಳಲ್ಲಿ ಇನ್ನೊಬ್ಬರ ಮನೆ ಹೆಣ್ಣು ಮಕ್ಕಳ ತೇಜೋವಧೆ ಮಾಡಿ ಪಡೆಯುವ ಪ್ರಚಾರ ಶಾಶ್ವತವಾಗುವುದಿಲ್ಲ. ಸಚಿವ ಮಂಕಾಳ ವೈದ್ಯ ದಶಕಗಳಿಂದ ಜನಸೇವೆ ಮಾಡಿ ಜನರ ವಿಶ್ವಾಸ ಗಳಿಸಿದ್ದಾರೆ. ಇಂತಹ ಆರೋಪಗಳಿಂದ ಅವರ ಗೌರವಕ್ಕೆ ಯಾವುದೇ ಕುಂದು ಬರಲಾರದು ಎಂದು ಹೇಳಿದರು. ಭಟ್ಕಳ ಮತ್ತು ಮಂಕಿ ಬ್ಲಾಕ್ ಕಾಂಗ್ರೆಸ್ ವ್ಯಾಪ್ತಿಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಬೇಕು ಹೇಳುವಂತಹ ಒಂದು ಉದ್ದೇಶದಿಂದ ಇವತ್ತು ಈ ಸಂದರ್ಭದಲ್ಲಿ ತಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂಥ ನಮ್ಮ ಭಟ್ಕಳ ಬ್ಲಾಕ್ ಅಧ್ಯಕ್ಷರಾದ ವೆಂಕಟೇಶ್ ನಾಯ್ಕರವರೇ, ಹಾಗೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂಥ ಎಲ್ಲ ಪಕ್ಷದ ಹಿರಿಕಿರಿಯ ಮುಖಂಡರೇ, ಹಾಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂಥ ಎಲ್ಲ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರೇ, ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರದಲ್ಲಿ ಶರಾವತಿ ನದಿ ಅಂತಂದ್ರೆ ಅದು ನಮ್ಮ ಜೀವ ನದಿ. ಆ ನದಿ ದೀರ್ಘ ನಡಿಗೆಯನ್ನ ಮಾಡಿ ಹರಿದು ಬಂದು ಅರಬ್ಬಿ ಸಮುದ್ರವನ್ನ ಸೇರ್ತದೆ. ತನ್ಮಧ್ಯದಲ್ಲಿ ಅನೇಕ ಅಣೆಕಟ್ಟುಗಳನ್ನ ಆ ನದಿಗೆ ಅಡ್ಡಲಾಗಿ ಕಟ್ಟಿ ವಿದ್ಯುತ್ ಉತ್ಪಾದನೆ ನಡೀತಾನೆ ಇದೆ. ತನ್ಮಧ್ಯದಲ್ಲಿ ಅದಕ್ಕೆ ಶರಾವತಿ ಪಂಪ್ಡ್ ಸ್ಟೋರೇಜ್ ಅನ್ನುವಂಥ ಹೆಸರಿನಲ್ಲಿ ಇನ್ನೊಂದು ಪ್ರಾಜೆಕ್ಟ್ ರೆಡಿಯಾಗಿದೆ. ಅದು ಸಾಕಷ್ಟು ವರ್ಷಗಳಿಂದ ನನಗೆ ಗೊತ್ತಿರುವ ಹಾಗೆ 2006ರಿಂದ ಪ್ರಾರಂಭವಾದಂಥ ಆ ಒಂದು ಪ್ರಾರಂಭ ಇವತ್ತು 2026ಕ್ಕೆ ನಾವು ಬಂದು ಮುಟ್ಟಿದ್ದೇವೆ. ಅಲ್ಲಿ ಮಧ್ಯದಲ್ಲಿ ಅನೇಕ ಸರ್ಕಾರಗಳು ಬಂದು ಹೋಗಿವೆ. ಅದು ದಿನನಿತ್ಯ ಅದು ಆ ಪ್ರಾಜೆಕ್ಟ್ ಡೆವಲಪ್ ಆಗ್ತಾ ಈಗ ಒಂದು ಕಾರ್ಯರೂಪಕ್ಕೆ ಬರುವಂತ ಒಂದು ಹಂತಕ್ಕೆ ಒತ್ತಡಗಳನ್ನ ತಂದು ಅದನ್ನ ರದ್ದು ಮಾಡಬೇಕು ಅನ್ನುವಂತ ಒಂದು ಸದುದ್ದೇಶದಿಂದ ಅನೇಕ ಸಭೆಗಳನ್ನ ಅನೇಕ ಹೋರಾಟಗಳನ್ನ ಮಾಡಿಕೊಂಡು ಅದರಲ್ಲಿ ನಾವು ಕೂಡ ಇದ್ದೇವೆ, ಅದರನ್ನ ಮಾಡಿಕೊಂಡು ಬರ್ತಾ ಇದ್ದೇವೆ. ತಮಗೆ ಗೊತ್ತಿದೆ, ತನ್ಮಧ್ಯದಲ್ಲಿ ಮೊನ್ನೆ 10/3/2026ರಂದು ಒಂದು ಶರಾವತಿ ಉಳಿಸಿ ಹೋರಾಟ ಸಮಿತಿಯವರು ದೊಡ್ಡ ಹೋರಾಟದ ರೂಪದಲ್ಲಿ ಒಂದು ಸಮಾವೇಶವನ್ನ ಹಮ್ಮಿಕೊಂಡಿದ್ರು. ಆ ಸಮಾವೇಶ ಶ್ರೀ ರಾಘವೇಶ್ವರ ತೀರ್ಥ ಸ್ವಾಮೀಜಿಗಳ ನೇತೃತ್ವದಲ್ಲಿ, ಹಾಗೆ ಮಾರುತಿ ಗುರೂಜಿಯವರು, ಹಾಗೆ ಪ್ರಣವಾನಂದ ಸ್ವಾಮಿಗಳ ನೇತೃತ್ವ, ಹಾಗೆ ನಮ್ಮ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು, ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರ ಜನಪ್ರಿಯ ಶಾಸಕರಾದಂಥ ಮಂಕಾಳ ವೈದ್ಯರು ಕೂಡ ಆ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು. ಉತ್ತಮವಾದ ಒಂದು
ಒಂದು ಹೋರಾಟ, ಅದೊಂದು ವೇದಿಕೆ. ಆ ಮೂಲಕ ಸರ್ಕಾರಕ್ಕೆ, ಅದು ರಾಜ್ಯ ಸರ್ಕಾರ ಇರಬಹುದು, ಕೇಂದ್ರ ಸರ್ಕಾರ ಇರಬಹುದು, ಆ ಬಿಸಿಯನ್ನ ಮುಗಿಸ್ಬೇಕು. ಆ ಮೂಲಕ ಆ ಒಂದು ಯೋಜನೆಯನ್ನ ಕೈ ಬಿಡುವಂತೆ ಆಗ್ಬೇಕು ಅನ್ನೋ ಒಂದು ಸದುದ್ದೇಶದಿಂದ ಆ ಒಂದು ಪ್ರತಿಭಟನಾ ಸಮಾವೇಶ ಹಮ್ಮಿಕೊಂಡಿದ್ದು. ಆ ಸಂದರ್ಭದಲ್ಲಿ ಎಲ್ಲ ಗುರುಗಳು ಕೂಡ, ಸ್ವಾಮೀಜಿಗಳು ಕೂಡ ಬಂದಿದ್ರು. ಆ ಸಂದರ್ಭದಲ್ಲಿ ನಮ್ಮ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು, ಈ ಭಟ್ಕಳ ವಿಧಾನಸಭಾ ಕ್ಷೇತ್ರದ ನಮ್ಮ ನೆಚ್ಚಿನ ನಾಯಕರಾದ ಮಂಕಾಳು ವೈದ್ಯರು ಕೂಡ ಆ ಒಂದು ಸಮಾವೇಶದಲ್ಲಿ ಭಾಗವಹಿಸಿದ್ರು. ತಮಗೆಲ್ಲ ಗೊತ್ತಿದೆ, ಅದು ಒಂದು ಪಕ್ಷಾತೀತವಾದ ಒಂದು ಸಮಾವೇಶ ಆಗಬೇಕು, ಎಲ್ಲರ ಸಹಕಾರ ಬೇಕು ಅನ್ನುವಂತ ದೃಷ್ಟಿಯಿಂದ ಆ ಸಮಾವೇಶದಲ್ಲಿ ಈ ಜಿಲ್ಲೆಯ ಎಲ್ಲ ಅಂದ್ರೆ ಕಾಂಗ್ರೆಸ್, ಬಿಜೆಪಿ, ಹಾಗೆ ಜಾತ್ಯತೀತ ದಳದ ಜಿಲ್ಲಾ ಅಧ್ಯಕ್ಷರು, ಹಾಗೆ ಭಟ್ಕಳ, ಹೊನ್ನಾವರ, ಕುಮಟಾ ತಾಲೂಕಿನ ಎಲ್ಲ ಪಕ್ಷದ ಬ್ಲಾಕ್ ಅಧ್ಯಕ್ಷರುಗಳನ್ನು ಕೂಡ ಇಟ್ಟುಕೊಂಡು ಎಲ್ಲ ಗ್ರೌಂಡ್ ಅಲ್ಲೂ ಕೂಡ ಆ ಹೋರಾಟಕ್ಕೆ ಒಂದು ಶಕ್ತಿ ಬರಬೇಕು ಹೇಳುವಂತ ಒಂದು ಉದ್ದೇಶದಿಂದ ಆ ಒಂದು ಸಮಾವೇಶವನ್ನ ಆಯೋಜನೆ ಮಾಡಿದ್ದಿತ್ತು. ಆ ಸಂದರ್ಭದಲ್ಲಿ ತಮಗೆ ಗೊತ್ತಿದೆ, ಅಂದ್ರೆ ಸ್ವಯಂ ಘೋಷಿತವಾಗಿ ತಾನೊಬ್ಬ ಹೋರಾಟಗಾರ ಅಂತ ಬಿಂಬಿಸಿಕೊಂಡಂತ ಒಬ್ಬ ಮಸ್ತಪ್ಪ ನಾಯ್ಕರವರು ಅಂದ್ರೆ ಪ್ರಾರಂಭದಲ್ಲಿ ಹೇಳಿಕೆಯನ್ನ ಮಾತಾಡುವಾಗ ಒಂದು ಹೇಳಿಕೆಯನ್ನ ಕೊಟ್ಟರು ಭಾಷಣದ ಮೂಲಕ. ಅವತ್ತು ಏನು ಕರಾವಳಿ ಉತ್ಸವದ ವೇದಿಕೆಯಲ್ಲಿ ಈ ಜಿಲ್ಲೆಗೆ ನಮ್ಮ ಈ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಬಂದಿದ್ರು. ಆ ವೇದಿಕೆಯಲ್ಲಿ ಪಕ್ಕದಲ್ಲಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವರನ್ನ ಇಟ್ಟುಕೊಂಡು ಆ ಒಂದು ಯೋಜನೆ ಅನುಷ್ಠಾನ ಆಗ್ತದೆ ಅನ್ನುವಂತ ಹಸಿ ಸುಳ್ಳು ಹೇಳಿಕೆಯನ್ನ ಅವರು ಆ ವೇದಿಕೆಯಲ್ಲಿ ಭಾಷಣದ ಮೂಲಕ ಸಾರ್ವಜನಿಕರ ಮುಂದೆ ಹೇಳಿಕೊಂಡರು. ಅದು ಸತ್ಯಕ್ಕೆ ದೂರವಾದ ಮಾತು ಅನ್ನುವುದನ್ನ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ನಿಮಗೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅದಕ್ಕೆ ಆ ವೇದಿಕೆಯಲ್ಲೇ ನಮ್ಮ ಜನಪ್ರಿಯ ಸಚಿವರಾದಂತ ಮಂಕಾಳು ವೈದ್ಯರು ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೆ ಇವರು DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಈ ಜಿಲ್ಲೆಗೆ ಕರಾವಳಿ ಉತ್ಸವಕ್ಕೆ ಬಂದಿರುವುದು ಹೌದು, ಆದ್ರೆ ಕರಾವಳಿ ಉತ್ಸವದ ವೇದಿಕೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅವರು ಈ ಶರಾವತಿ ಪಂಪ್ಡ್ ಸ್ಟೋರೇಜ್ ವಿಚಾರವಾಗಿ ಒಂದೇ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿಲ್ಲ ಅನ್ನೋದನ್ನ ಖಡಾಖಂಡಿತವಾಗಿ ಅವರ ಭಾಷಣದ ಮೂಲಕ ಅದನ್ನ ಖಂಡನೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅದು ಈಗ ಅಲ್ಲಿ ಸೇರಿದಂತ ಜನತೆಗೆ ಅನೇಕ ದೃಶ್ಯ ಮಾಧ್ಯಮದಲ್ಲಿ, ಪತ್ರಿಕಾ ಮಾಧ್ಯಮದಲ್ಲಿ ಎಲ್ಲವೂ ಕೂಡ ಆಗಿದೆ. ಅದು ಒಂದು ಹೆಜ್ಜೆ ಮುಂದೆ ಹೋಗಿ ಇದೇ ನಮ್ಮ ಮಸ್ತಪ್ಪ ನಾಯ್ಕರವರು ಅಂದ್ರೆ ಬೇರೆ ಬೇರೆ ಈ ಯೂಟ್ಯೂಬ್ಗಳಲ್ಲೋ ಅಥವಾ ಬೇರೆ ಬೇರೆ ಇದರಲ್ಲಿ ಬೇರೆ ಬೇರೆ ಹೇಳಿಕೆಗಳನ್ನ ಕೊಟ್ಟು, ಬೇರೆ ಬೇರೆ ವಿಡಿಯೋಗಳನ್ನ ತುಲನೆಯನ್ನ ಮಾಡಿ, ಬೇರೆ ಬೇರೆ ಹೇಳಿಕೆಗಳನ್ನ ಕೊಟ್ಟು ಅಂದ್ರೆ ತೇಜೋವಧೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಾವು ಹೇಳುವುದಿಷ್ಟೇ, ಇಡೀ ಕಾರ್ಯಕ್ರಮದಲ್ಲಿ ಅಂದ್ರೆ ಕರಾವಳಿ ಉತ್ಸವದ ವೇದಿಕೆಯಲ್ಲಿ ತಾವೆಲ್ಲರೂ ಈ ಮಾಧ್ಯಮ ಪ್ರತಿನಿಧಿಯಾಗಿ ತಾವೆಲ್ಲರೂ ಆ ಸಂದರ್ಭದಲ್ಲಿ ಭಾಗವಹಿಸಿರಬಹುದು ಅಂತ ಅಂದುಕೊಳ್ತೇವೆ. ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಯಾವುದೇ ಕಾರಣಕ್ಕೆ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳುದು, ಈ ನಮ್ಮ ಸಚಿವರು ಯಾವ ಕಾರಣಕ್ಕೂ ಆ ವೇದಿಕೆಯಲ್ಲಿ ನಮ್ಮ DK ಶಿವಕುಮಾರ್ ಅವರು, ನಮ್ಮ ಮುಖ್ಯಮಂತ್ರಿಗಳು ಆ ಹೇಳಿಕೆಯನ್ನ ಕೊಡ್ಲಿಲ್ಲ. ಆ ಪಕ್ಕದಲ್ಲಿ ಆ ಹೇಳಿಕೆಯನ್ನ ಕೊಡುವಂತ ಸಂದರ್ಭದಲ್ಲಿ ಆ ವೇದಿಕೆಯಲ್ಲಿ ಮಂಕಾಳು ವೈದ್ಯರು ಆ ವೇದಿಕೆಯಲ್ಲಿ ಇರಲಿಲ್ಲ. ಇದು ಮೊದಲನೆಯದಾಗಿ ನಾನು ನಿಮಗೆ ಅಂದ್ರೆ ಸ್ಪಷ್ಟೀಕರಣವನ್ನು ಕೊಡ್ತಾ ಇರೋದು. ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಈಗ ಈ ಕ್ಷೇತ್ರಕ್ಕೆ ಅಂದ್ರೆ ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರಕ್ಕೆ ಏನು ಮಸ್ತಪ್ಪ ನಾಯ್ಕ್ ಅನ್ನುವರ ಪರಿಚಯ ಆಗಿರುವುದು ನನಗೆ ಗೊತ್ತಿರುವ ಹಾಗೆ ಅವರು ಯಾರು ಏನು ಅಂತ ಯಾರಿಗೂ ಗೊತ್ತಿಲ್ಲ. ಅವರೇ ತನ್ನನ್ನ ತಾನೇ ವೈಭವೀಕರಣ ಮಾಡಿಕೊಂಡು ಅಂದ್ರೆ ಏನು ಸುತ್ತಾಡ್ತಾ ಇದ್ದಾರೆ. ನಮಗೂ ಕೂಡ ಸರಿಯಾಗಿ ಅವ್ರ ಬಗ್ಗೆ ಮಾಹಿತಿಗಳು ಇಲ್ಲ. ಅಂದ್ರೆ ಏನೋ ಹೋರಾಟಗಳನ್ನ ಮಾಡ್ತೇವೆ ಅಂತ ಬಿಂಬಿಸಿಕೊಂಡು ಮೊನ್ನೆ ಶರಾವತಿ ನದಿ ಪಂಪ್ಡ್ ಸ್ಟೋರೇಜ್ ವಿಚಾರವಾಗಿ ಗೇರ್ಸಪ್ಪದಿಂದ ಹೊನ್ನಾವರ ತಹಶೀಲ್ದಾರ್ ಕಚೇರಿವರೆಗೆ ಕಾಲ್ನಡಿಗೆಯಲ್ಲಿ ನಡೀತೇನೆ, ಸಾವಿರಾರು ಸಂಖ್ಯೆಯಲ್ಲಿ ಅಂತ ಪ್ರೆಸ್ ಮೀಟ್ ಅನ್ನು ಕೂಡ ಮಾಡಿದ್ರೆ ಮಾರನೇ ದಿನ ಕಾಲ್ನಡಿಗೆಯಲ್ಲಿ ಭಾಗವಹಿಸಿದವರು ಎಷ್ಟು ಜನ ಅನ್ನೋದನ್ನ ಆ ವೇದಿಕೆಯಲ್ಲೂ ನಮ್ಮ ಸಚಿವರು ಹೇಳಿದ್ದಾರೆ. ನಾನು ಇವತ್ತು ಹೇಳ್ತಾ ಇದ್ದೇನೆ, ಕನಿಷ್ಠ ಗೇರ್ಸಪ್ಪದಿಂದ ಹೊನ್ನಾವರಕ್ಕೆ ಆ ಕಾಲ್ನಡಿಗೆಯಲ್ಲಿ ಭಾಗವಹಿಸಿದವರ ಸಂಖ್ಯೆ
ಒಂದು 25, 30, 40 ಜನ ಇರಬಹುದು. ಅಂದ್ರೆ ಅವ್ರ ಹೋರಾಟ ಯಾವ ಮಟ್ಟದಲ್ಲಿದೆ, ಅವರಿಗೆ ಜನರ ಈ ಭಾಗದ ಜನರ ಸಹಕಾರ ಎಷ್ಟಿದೆ ಅನ್ನೋದನ್ನ ನೀವು ಅಲ್ಲಿ ತಿಳ್ಕೊಳ್ಬೇಕಾಗಿದೆ. ಇನ್ನೊಂದು ಅಂತಂದ್ರೆ ಅನೇಕ ಈ ಫೇಸ್ಬುಕ್ಗಳಲ್ಲಿ, ವಾಟ್ಸಪ್ಗಳಲ್ಲಿ ಅನೇಕ ಕುಟುಂಬಗಳನ್ನ, ಅನೇಕ ಕುಟುಂಬದ ಹೆಣ್ಣು ಮಕ್ಕಳನ್ನ ಅಥವಾ ತಾಯಂದಿರನ್ನ ಗುರಿಯಾಗಿಸಿಟ್ಟುಕೊಂಡು ನಕಲಿ ಫೇಸ್ಬುಕ್ಗಳನ್ನ ಸೃಷ್ಟಿ ಮಾಡಿ, ನಕಲಿ ಖಾತೆಗಳನ್ನ ಸೃಷ್ಟಿ ಮಾಡಿ ತೇಜೋವಧೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವರ ಆ ಒಂದು ನಕಲಿ ಖಾತೆಗಳ ಮೂಲಕ ನಮ್ಮ ಪಕ್ಷದ ಹೆಣ್ಣು ಮಕ್ಕಳಿರಬಹುದು ಅಥವಾ ಸಮಾಜದಲ್ಲಿ ಮರ್ಯಾದಸ್ಥ ಹೆಣ್ಣು ಮಕ್ಕಳು ಮುಂದೆ ಬಂದು ರಾಜಕಾರಣಕ್ಕೋ ಅಥವಾ ಸಾಮಾಜಿಕವಾಗಿ ಏನೋ ಮಾಡಬೇಕು ಅಂತಂದ್ರೆ ತುಂಬಾ ಭಯ ಪಡುವಂತ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ಕೊಳ್ಳಿಕ್ಕೆ ಈ ಸಂದರ್ಭದಲ್ಲಿ ತುಂಬಾ ಬೇಜಾರಾಗ್ತಾ ಇದೆ. ಯಾವುದೇ ಕಾರಣಕ್ಕೆ ಅಂತಹ ಪ್ರವೃತ್ತಿಯನ್ನ ಅವರು ಬಿಡಬೇಕು ಅಂತ ಈ ಸಂದರ್ಭದಲ್ಲಿ ಈ ವೇದಿಕೆಯ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ಅವರು ಏನೆಲ್ಲ ಯಾರ್ಯಾರು ವಿರುದ್ಧ ಯಾವ್ಯಾವ ನಕಲಿ ಖಾತೆಗಳನ್ನ ಸೃಷ್ಟಿ ಮಾಡಿ ಅದನ್ನ ಹರಿಬಿಟ್ಟಿದ್ದಾರೆ ಅನ್ನೋದಕ್ಕೆ ಅದಕ್ಕೆ ಸಾಕಷ್ಟು ಪುರಾವೆಗಳು ಇವೆ. ಅಂದ್ರೆ ಬರೀ ಈ ವೇದಿಕೆಯಲ್ಲಿ ಅಥವಾ ಈ ಪತ್ರಿಕಾಗೋಷ್ಠಿಯಲ್ಲಿ ಹೇಳುವುದಷ್ಟೇ ಅಲ್ಲ, ಸಮಯ ಸಂದರ್ಭ ಬಂದಾಗ ಅದಕ್ಕೆ ನಿಮಗೆ ಪೂರಕವಾದ ದಾಖಲೆಗಳನ್ನು ಕೂಡ ಕೊಡುವಂತ ವ್ಯವಸ್ಥೆ ನಮ್ಮ ಹತ್ರ ಇದೆ. ಅದನ್ನು ಕೂಡ ಒಂದು ಸಂದರ್ಭಕ್ಕೆ ನಿಮಗೆ ಕೊಡುವಂತ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೇವೆ. ಹಾಗೆ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಹೊರಹೊಮ್ಮಬೇಕು ಅಂತಂದ್ರೆ ಸಾಕಷ್ಟು ಸಮಯಗಳು, ಸಾಕಷ್ಟು ವರ್ಷಗಳೇ ಹಿಡಿತವೆ. ಒಬ್ಬ ಮನುಷ್ಯನನ್ನ ತೇಜೋವಧೆ ಮಾಡ್ಲಿಕ್ಕೆ ಹೆಚ್ಚು ಸಮಯ ಬೇಕಾಗುವುದಿಲ್ಲ. ಅಂದ್ರೆ ಕೆಲವೇ ಸಮಯಗಳು ಸಾಕಾಗ್ತವೆ. ತಮಗೆ ಗೊತ್ತಿದೆ, ಮನುಷ್ಯ ಒಬ್ಬ ಉತ್ತಮವಾಗಿ ಅಂದ್ರೆ ಸಮಾಜದಲ್ಲಿ ರೂಪುಗೊಳ್ಳಬೇಕಾದ್ರೆ ಅನೇಕ 1-2 ವರ್ಷಗಳು ಸಾಕಾಗುವುದಿಲ್ಲ, ಸಾಕಷ್ಟು ಸಮಯವನ್ನ ತಗೊಳ್ತದೆ. ಆದ್ರೆ ಈ ಕೆಟ್ಟ ವಿಚಾರಗಳು ಕಡಿಮೆ ಸಮಯದಲ್ಲಿ ಇಡೀ ಈ ಒಂದು ಏನು ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಕಡಿಮೆ ಸಮಯದಲ್ಲಿ ವೈರಲ್ ಆಗ್ತದೆ. ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಮಾತನಾಡಿ, ಕಾರವಾರದ ಶಾಸಕ ಸತೀಶ್ ಶೈಲ್ ಅವರ ಕಚೇರಿಯಲ್ಲಿ ಪತ್ರಕರ್ತರು ಶರಾವತಿ ಪಂಪ್ ಸ್ಟೋರೇಜ್ ಕುರಿತು ಕೇಳಿದ ಪ್ರಶ್ನೆಗೆ ಉಪಮುಖ್ಯಮಂತ್ರಿ ನೀಡಿದ ಹೇಳಿಕೆ, ಇಂದು ರಾಜ್ಯ ಉಪಮುಖ್ಯಮಂತ್ರಿ ಮಾಧ್ಯಮದ ಮುಂದೆ ಮಾತನಾಡುವಾಗ ಅದೇ ಸರ್ಕಾರದ ಸಚಿವ ಮಧ್ಯದಲ್ಲಿ ವಿರೋಧ ವ್ಯಕ್ತಪಡಿಸುವುದು ಸಂಪ್ರದಾಯವಲ್ಲ. ಆದರೂ ಬಳಿಕ ಹಿರಿಯ ಶಾಸಕ ಆರ್ ವಿ ದೇಶಪಾಂಡೆ, ಭೀಮಣ್ಣ ನಾಯ್ಕ್ ಸೇರಿದಂತೆ ಇತರೆ ಶಾಸಕರೊಂದಿಗೆ ಸಚಿವರು ಯೋಜನೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಎಂದು ಹೇಳಿದರು. ಈ ಹಿನ್ನೆಲೆಯಲ್ಲಿ ಹೊನ್ನಾವರದಲ್ಲಿ ನಡೆದ ಹೋರಾಟದಲ್ಲಿ ಗುರುಗಳ ಸಮ್ಮುಖದಲ್ಲೇ ತುಂಬಿದ ಸಭೆಯಲ್ಲಿ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಈ ವಿಷಯವನ್ನು ಸ್ವಯಂ ಘೋಷಿತ ನಾಯಕ ಮಾಸ್ತಪ್ಪ ನಾಯ್ಕ್ ತಿಳಿದುಕೊಳ್ಳಬೇಕು ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ಸಚಿವ ಮಾಂಕಾಳು ವೈದ್ಯ ಹೇಳಿದಂತೆ ಕಾರವಾರದಲ್ಲೇ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ತರಲಾಗಿದ್ದು, ಭಟ್ಕಳ ಕ್ಷೇತ್ರದಲ್ಲೂ ಶೀಘ್ರದಲ್ಲೇ ಅದನ್ನು ಘೋಷಿಸುವ ನಿರೀಕ್ಷೆ ಇದೆ. ಈಗಾಗಲೇ ಇದರ ಕುರಿತು ಪ್ರಯತ್ನಗಳು ಮುಂದುವರಿದಿದೆ ಎಂದು ತಿಳಿಸಿದರು. ಪ್ರಭಾತ್ ನಗರ ಮೂರು ಗಣಪತಿ ಸಭಾಭವನದಲ್ಲಿ ಒಬ್ಬ ಈಗಾಗಲೇ ಹೇಳಿದ್ರು ಮಾಸ್ತಪ್ಪ ನಾಯ್ಕ್ ಅಂತ ಒಬ್ಬ ವ್ಯಕ್ತಿ ನಮ್ಮ ಸಚಿವರ ಬಗ್ಗೆ, ಅದು ಒಂದು ಗುರುಗಳ ಸಮ್ಮುಖದಲ್ಲಿ ಅವರು ಬಹಳ ಏನು ಬೇಜಾರು ಮಾಡೋ ರೀತಿಯಲ್ಲಿ ಒಂದು ಹೇಳಿಕೆ ಕೊಟ್ಟರು. ಆ ಹೇಳಿಕೆ ಅಂತ ಹೇಳಿದ್ರೆ, ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಕರಾವಳಿ ಉತ್ಸವದ ವೇದಿಕೆಯಲ್ಲಿ ನಮ್ಮ ಶರಾವತಿ ಬಗ್ಗೆ ಯೋಜನೆ ಬಗ್ಗೆ ಅವರು ಮಾತಾಡಬೇಕಾದ್ರೆ ನಮ್ಮ ಸಚಿವರು ಅಲ್ಲೇ ಇದ್ದಾಗೂ ಅವರು ಏನೂ ಮಾತನಾಡಲಿಕ್ಕೆ ಹೋಗಲಿಲ್ಲ ಅಂದ್ಕೊಂಡು ಅವರು ಜನರಿಗೆ ತಪ್ಪು ಸಂದೇಶವನ್ನು ಕೊಟ್ಟು ಚಪ್ಪಾಳೆ ಗಿಟ್ಟಿಸೋಳಕ್ಕೆ ಹೋಗಿದ್ರು. ಆದರೆ ಅದಕ್ಕೆ ನಮ್ಮ ಸಚಿವರಾದ ಮಂಕಾಳ ವೈದ್ಯರವರು ಅದರ ಬಗ್ಗೆ ಸವಿಸ್ತಾರವಾಗಿ ಆದಿನ ವೇದಿಕೆಯಲ್ಲಿ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ. ಆದಾಗ್ಯೂ ಮತ್ತು ಮಾರನೇ ದಿವಸ ಏನು ಅವರ ವಾಟ್ಸಪ್ ಅಥವಾ ಫೇಕ್ ಅಕೌಂಟ್ ಅದ್ರ ಮುಖಾಂತರ ಮತ್ತೆ ಬಂತು, ಎಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು ಹೌದು, ಮತ್ತು ಮಂಕಾಳ ಹೋಯಿದ್ರು ಅದು ಸುಳ್ಳನ್ನು ಮತ್ತು ಜನತೆಗೆ ಹೇಳಿದ್ದಾರೆ ಅಂದ್ಕೊಂಡು. ಇದು ಅಪ್ಪಡ ಸುಳ್ಳು. ಒಬ್ಬ ಡಿ ಕೆ ಶಿವಕುಮಾರ್ ಹೇಳಿದ್ದು ಹೌದು. ಇಲ್ಲಿ ಮಾಧ್ಯಮ ಮಿತ್ರರಲ್ಲಿ ಅಂದರೆ ನಮ್ಮ ಸದಸ್ಯರ ಆಫೀಸಲ್ಲಿ ಏನು ಪತ್ರಿಕಾ ವರದಿಗಾರರು ಕೇಳಿದ ಪ್ರಶ್ನೆಗೆ ಆ ಯೋಜನೆ ಏನಿದ್ರು ಆ ಯೋಜನೆ ಕಾರ್ಯಕ್ಕೆ ಬರ್ತಾ ಇದೆ, ಆದರೆ ಜನರ ವಿಶ್ವಾಸ ತಗೊಂಡು
ಜನರಿಗೆ ಯಾವುದೇ ರೀತಿಯ ತೊಂದರೆ ಆದ ರೀತಿಯಲ್ಲಿ ಮಾಡುವ ಒಂದು ಯೋಜನೆ ರೂಪಿಸುವಂತ ಹೇಳಿದರು. ಬಟ್ ಮಾಡ್ತಂತ ಎಲ್ಲೂ ಆ ಮಾತನ್ನು ಹೇಳಲಿಲ್ಲ. ಹಾಗಾಗಿ ಜನರಿಗೆ ಸುಮ್ಮನೆ ಏನೋ ಈಗ ಹೇಳಿದ್ರು ಸ್ವಯಂ ಘೋಷಿತ ನಾಯಕನಾಗಿ ಬೆಳಲಿಕ್ಕೆ ಹೋದರೆ ಇದೇ ರೀತಿ ಆಗೋದು. ಯಾಕಂತ ಹೇಳಿದ್ರೆ ನಮ್ಮ ಕ್ಷೇತ್ರ ಜನರಿರ್ಬೋದು, ನಮ್ಮ ಜಿಲ್ಲೆ ಜನರಿರ್ಬೋದು ಈಗಾಗಲೇ ಬಹಳ ಬುದ್ಧಿವಂತರಿದ್ದಾರೆ. ಯಾಕಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಮಾತನಾಡಿದ ಭಟ್ಕಳ ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ನಯನಾ ನಾಯ್ಕ್ ಅವರು ಸ್ವಯಂ ಘೋಷಿತ ನಾಯಕ ಮಾಸ್ತಪ್ಪ ನಾಯ್ಕ್ ಅವರ ಹೆಣ್ಣು ಪೀಡಕ ಬುದ್ಧಿಯ ವಿರುದ್ಧ ಕಠಿಣ ಟೀಕೆಯನ್ನು ಮಾಡಿದ್ದಾರೆ. ಇವರು ನಕಲಿ ಐಡಿ ಸೃಷ್ಟಿಸಿ ಮಹಿಳೆಯರ ತೇಜೋವಧೆಗೆ ಮುಂದಾಗುತ್ತಿದ್ದಾರೆ ಎಂದು ಆರೋಪಿಸಿದರು. ಮಹಿಳೆಯರು ರಾಜಕೀಯ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಮುನ್ನಡೆಯದಂತೆ ಮಾಡಲು ಇಂತಹ ಕೃತ್ಯಗಳು ನಡೆಯುತ್ತಿರುವುದು ಖಂಡನೀಯ ಎಂದು ಹೇಳಿದರು. ಮಹಿಳೆಯರ ವಿರುದ್ಧ ನಕಲಿ ಐಡಿ ಬಳಸಿ ತೇಜೋವಧೆ ಮಾಡುವ ಬದಲು ನೇರವಾಗಿ ರಾಜಕೀಯ ಮಾಡಿ, ಮುಂದೆಯೂ ನಕಲಿ ಐಡಿ ಸೃಷ್ಟಿಸಿ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಅಪಪ್ರಚಾರ ನಡೆಸಿದರೆ ಮಹಿಳೆಯರು ನಿಮಗೆ ತಕ್ಕ ಉತ್ತರ ನೀಡುತ್ತಾರೆ ಎಂದು ಕಠಿಣ ಎಚ್ಚರಿಕೆಯನ್ನು ನೀಡಿದರು. ಫೇಸ್ಬುಕ್ ಮತ್ತು ಜಾಲತಾಣದಲ್ಲಿ ನಮ್ಮ ಮಹಿಳೆಯರನ್ನ ತೇಜೋವಧೆ ಮಾಡ್ತಾ ಇದ್ದೀರಾ. ಯಾಕಂತಂದರೆ ಸಮಾಜಕ್ಕೆ ಧಕ್ಕೆ ಆದಾಗ ಸತ್ಯತೆಯನ್ನು ಅರಿತು ನಾವು ಇವತ್ತು ಏನು ಮಾಡಬೇಕಂತಂದರೆ ನಾವು ಅದನ್ನು ಮಹಿಳೆಯರಿಗೆ ಆಗುವಂಥ ಅನ್ಯಾಯವನ್ನು ನಾವು ತಡಿಲೇಬೇಕಾಗಿದೆ. ನಾನು ಒಂದು ಮಹಿಳೆ, ನನ್ನ ಅಮ್ಮ, ನನ್ನ ಅಕ್ಕ, ತಂಗಿ ಎಲ್ಲರೂ ಮಹಿಳೆನೇ ಆಗಿರ್ತಾರೆ. ನಾನು ಮಹಿಳೆ ಅಂದ ತಕ್ಷಣ ನನಗೆ ಯಾರೋ ಒಬ್ಬರು ನನ್ನ ಬಗ್ಗೆ ಮಾತಾಡಿದ್ದಾರೆ ಅಂತ ಹೇಳ್ಕೊಂಡು ನಾನು ಬೇರೆಯವ್ರ ಮನೆ ಮಹಿಳೆ ಬಗ್ಗೆ ಮಾತನಾಡೋದು ತುಂಬಾ ತಪ್ಪು. ಅವರು ನನ್ನ ಹಾಗೆ ಹೆಣ್ಣಾಗಿರ್ತಾರೆ. ಹಿಂದಿನಿಂದ ನಮ್ಮ ಸಂವಿಧಾನ ಮತ್ತು ಹಿರಿಯರು ನಮ್ಮ ಮಹಿಳೆಯರನ್ನ ಗೌರವಿಸ್ತಾ ಬಂದಿದ್ದಾರೆ. ಆದರೆ ಇವತ್ತು ನಮ್ಮ ಮಹಿಳೆಯರನ್ನ ಫೇಸ್ಬುಕ್ಕು, ವಾಟ್ಸಪ್ಪು ಅದರಲ್ಲೆಲ್ಲ ನಮ್ಮನ್ನು ತೇಜೋವಧೆ ಮಾಡ್ತಾ ಇದ್ದಾರೆ. ಸರ್ಕಾರ ನಮಗೆ 50% ಮಹಿಳೆಯರ ಮೀಸಲಾತಿ ಕೊಟ್ಟರೂ ಕೂಡ ನಮ್ಗೆ ಇವತ್ತು ಹೊರಗಡೆ ಬಂದು ಇದು ಮಾಡೋಕ್ಕೆ ಆಗ್ತಾ ಇಲ್ಲ. ಯಾಕೆ ಹೇಳಿ, ನಮ್ಮನ್ನು ಈ ರೀತಿಯಾಗಿ ಇದು ಮಾಡ್ತಾ ಇದ್ದಾರೆ ಅಂತ ಹೇಳಿ. ನಮ್ಮ ಸಹೋದರಲ್ಲಿ ಒಂದು ವಿನಂತಿ ಏನಂತಂದರೆ, ದಯವಿಟ್ಟು ನಿಮ್ಮ ರಾಜಕೀಯವನ್ನು ರಾಜಕೀಯವಾಗಿ ಮಾಡಿಕೊಳ್ಳಿ, ಆದರೆ ನಮ್ಮ ಮಹಿಳೆಯರಂತ ಹೊರಗಡೆ ತಂದು ನಮ್ಮನ್ನು ತೇಜೋವಧೆ ಮಾಡಬೇಡಿ. ಯಾಕಂದರೆ ಅದರಲ್ಲಾಗೋ ನೋವೇನು ಅಂತ ಮಹಿಳೆಯರು ಮಾತ್ರ ಗೊತ್ತು. ಹಾಗಿರ್ಬೇಕಾದ್ರೆ ಆದಷ್ಟು ನಿಮ್ಮ ರಾಜಕೀಯವನ್ನು ಮಹಿಳೆಯರನ್ನ ಗೆಲ್ಲೋದು ಮಾಡಬೇಡಿ. ನಮ್ಮದು ಮಸ್ತ ಮೇಳ ಕಾರ್ಯಕ್ರಮ ಆಯಿತು, ಹಾಗೂ ನಮ್ಮದು ಶಿವರಾತ್ರಿ ಜಾಗರಣೆ ಆಯಿತು, ಇನ್ನು ನಮ್ಮದು ಹೋಳಿ ಹಬ್ಬ ಆಯಿತು. ಮಸ್ತ ಮೇಳ ಕಾರ್ಯಕ್ರಮ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮ. ಅದು ಆ ರಾಜ್ಯ ಮಟ್ಟದ ಕಾರ್ಯಕ್ರಮ ಮೀನುಗಾರರಿಗೆ ಮಾಡಿದ ಕಾರ್ಯಕ್ರಮ. ಅದರಲ್ಲೂ ಕೂಡ ನೀವು ನಮ್ಮದು ಫೋಟೋಸನ್ನೆಲ್ಲ ತೆಗೆದು ಎಡಿಟ್ ಮಾಡಿ ಏನೇನೋ ಮಾಡಿದ್ರಿ. ಮೊನ್ನೆ ನಮ್ಮ ಸಹೋದರಿ ಅವ್ರಿಗೆ ಒಂದು ಭರತನಾಟ್ಯ ಮಾಡಿದ್ರು, ಅದನ್ನು ಕೂಡ ನೀವು ಅದಕ್ಕೆ ಬೇರೆ ಬೇರೆ ಮಾಡಿ ಅದನ್ನು ಕೂಡ ಮಾಡಿದ್ರಿ. ಮತ್ತು ನಮ್ಮದು ಹೋಳಿ ಹಬ್ಬ ಅದನ್ನು ಕೂಡ ಹಾಗೆ ಯಾಕೆ ನಮ್ಮ ಸ್ವಾತಂತ್ರ್ಯ ಇಲ್ಲ ಹಾಗಾದ್ರೆ ಮಹಿಳೆಯರಿಗೆ? ಸ್ವಾತಂತ್ರ್ಯ ಎಲ್ಲ ನೀವು ಕಿತ್ಕೊಳ್ಬೇಕಂತಾನೆ ಮಾಡ್ತಿರೋದಾ? ನಮಗೂ ತುಂಬ ನೋವಾಗುತ್ತೆ. ನಾವು ಕೂಡ ಒಂದು ಮಹಿಳೆಗೆ ನಾವು ಹೊರಗಡೆ ಬರಬೇಕಂತಂದರೆ ನಮಗೂ ಕೆಲವು ಅಡೆತಡೆ ಬರ್ತದೆ. ಈ ರೀತಿ ಆದವಾಗ ಹೋಗಬೇಡಿ, ನೋಡಿ ಈ ಥರ ನಿಮ್ಮ ಬಗ್ಗೆ ಬರಿತಾ ಇದ್ದಾರೆ. ಯಾಕೆ ಅರ್ಥ ಆಗ್ತಾ ಇಲ್ಲ ನಮ್ಮ ಸಹೋದರಿಗೆ? ನಾವು ಎಲ್ಲರಿಗೂ ಅರ್ಥ ಆಗಲೇಬೇಕಲ್ವಾ? ನಿಮ್ಮ ಸಮಾಜ ಸೇವೆ ಅದಕ್ಕೆ ಇದು ಮಾಡಿ, ಅದಕ್ಕೆ ನಿಮ್ಗೆ ಗೌರವಿಸ್ತಾರೆ. ನಾವು ಕೂಡ ಗೌರವ ಕೊಡ್ತೇವೆ ನಿಮ್ಮ ಸಮಾಜ ಸೇವೆ ಮಾಡಿದರೆ. ಅದನ್ನು ಬಿಟ್ಟು ಮಹಿಳೆಯರ ಬಗ್ಗೆ ನೀವು ಯಾಕೆ ಈ ಥರ ಮಾಡ್ತೀರಿ ನಮ್ಗೆ ಅರ್ಥನೇ ಆಗ್ತಿಲ್ಲ. ದಯವಿಟ್ಟು ನಿಮ್ಮಲ್ಲಿ ವಿನಂತಿಸಿ ಮಾಡ್ತೇನೆ. ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ಹಾಗೆ ನಮ್ಮದು ಬೀನಾ ವೈದ್ಯರ ಮನೆಯಲ್ಲಿ ಕೂಡ ಹಳೆ ಫೋಟೋವನ್ನು ಎಡಿಟ್ ಮಾಡಿ ನಿಮ್ಮ ಮನೆಯಲ್ಲಿ ಚಿನ್ನ ಬೆಳ್ಳಿ ಕಳ್ಳತನ ಆಗಿದೆ ಅಂತ ಹೇಳ್ಕೊಂಡು ಅದನ್ನು ಕೂಡ ಇದರಲ್ಲಿ ಫೇಸ್ಬುಕ್ನಲ್ಲೆಲ್ಲ ಹಾಕಿಬಿಟ್ರು. ಯಾಕೆ ಈ ಥರ ಮಾಡಬೇಕು? ಹೆಣ್ಮಕ್ಳ ಬಗ್ಗೆ ಯಾಕೆ ಇಷ್ಟು ನಿಮಗೆ ಕಿರಿಯರು ಬರ್ತಾ ಉಂಟು? ನಮ್ಮ ನೋವನ್ನು ನಾವು ಯಾರು ಕೇಳ್ಕೊಳ್ಬೇಕು? ಇವಾಗ ನಿಮ್ಮನೇಲಿ ನಿಮ್ಮ ಅಕ್ಕ ತಂಗಿದ್ದಾರೆ, ನಿಮ್ಮ ತಾಯಿನೂ ಕೂಡ ಹೆಣ್ಣಾಗಿರ್ತಾರೆ, ಯಾರೇ ಬೇಕಾರಾಗಿರಲಿ, ಅವರು ಒಂದು ಹೆಣ್ಣು, ನಾವು ಒಂದು ಹೆಣ್ಣು. ನಮ್ಮನ್ನು ಅವರನ್ನು ಯಾಕೆ ಅದನ್ನು ಬೇರೆ ಬೇರೆ ಮಾಡ್ತೀರಾ? ನಾವೆಲ್ಲರೂ ಒಂದೇ. ಹೆಣ್ಮಕ್ಳು ಅಂದ್ಮೇಲೆ ಪ್ರತಿಯೊಬ್ಬರು ಹೆಣ್ಮಕ್ಳು ಒಂದೇ. ಹೆಣ್ಣನ್ನು ಗೌರವಿಸ್ತಾರೆ, ಪೂಜಿಸ್ತಾರೆ. ಅಂತಂದ್ರಲ್ಲಿ ನೀವು ಈ ರೀತಿ ನಮ್ಮನ್ನು ಜಾಲತಾಣದಲ್ಲೆಲ್ಲ ಉಪಯೋಗಿಸ್ಕೊಳ್ತೀರಾ ಅಂತಂದರೆ ನಮಗೂ ನೋವಾಗ್ತದೆ. ದಯವಿಟ್ಟು ನಿಮ್ಮ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.